Digital entertainment. Now available on your cable TV. Den Digital Cable is here. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್ ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲ್ಯಾಕ್ಸ್ ರೂಮ್, ಶೋರ್ಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಸತೀಶ್ ಕುಮಾರ್ ಬಿರಾದರ್. ಮುಖ್ಯಾಂಶಗಳು: ದಲಿತ ಸಂಘಟನೆಗಳ ಒಕ್ಕೂಟದಿಂದ ಗಣರಾಜ್ಯೋತ್ಸವದ ಅಂಗವಾಗಿ ನಗರದಲ್ಲಿ ಶೋಷಿತರ ಬೃಹತ್ ಸಮಾವೇಶ. ಕೇಂದ್ರದಿಂದ ಪ್ರತಿ ಹೆಕ್ಟರ್ಗೆ 13,000 ರೂಪಾಯಿ ಬೆಳೆ ವಿಮೆ ಪರಿಹಾರ. ಔರ ಶಾಸಕ ಪ್ರಭು ಚವ್ಹಾಣ್. 68ನೇ ಗಣರಾಜ್ಯೋತ್ಸವದ ದಿನಾಚರಣೆ ಅಂಗವಾಗಿ ಸಂವಿಧಾನ ಕುರಿತು ವಿಚಾರಣಾ ಸಂಕಿರಣ ಕಾರ್ಯಕ್ರಮ. ಅಡುಗೆ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರಿಂದ ಚಾಲನೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ರಾಷ್ಟ್ರ ಧ್ವಜಾರೋಹಣ. ಸುದ್ದಿಯ ವಿವರಗಳು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಸಮರ್ಪಿತ ಭಾರತ ಸಂವಿಧಾನ ದಿನಾಚರಣೆ ಅಂಗವಾಗಿ ಶೋಷಿತರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಯೊಬ್ಬರಿಗೂ ರೋಟಿ, ಕಪಡ ಮತ್ತು ಮಖಾನ್ ಬೇಕೇ ಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆದರೆ ದೇಶದ ಪ್ರತಿಯೊಂದು ಪ್ರಜೆ ಜೀವನದಲ್ಲಿ ಪ್ರಗತಿ ಸಾಧಿಸಬಹುದು. ಗೌತಮ್ ಬುದ್ಧ, ವಿಶ್ವಗುರು ಬಸವಣ್ಣನವರು ಹಾಗೂ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕು ಸಾರ್ಥಕ ಮಾಡಿಕೊಳ್ಳಬೇಕೆಂದು ಮಹಾತ್ಮ ಭಂಗುಂಡೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡಿ ಅವರು ಹೇಳಿದರು. ಗೌತಮ್ ಬುದ್ಧ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕ್ರಾಂತಿಕಾರಿ ಹೋರಾಟಗಾರ ವಿಠ್ಠಲ್ ಗದ್ದರ್ ಅವರು ಸಮಾವೇಶವನ್ನು ಉದ್ಘಾಟಿಸಿದರು. ಪೂಜ್ಯ ಭಂತೆ ದಮಾನಂದ, ಥೇರೋ ಆಣದೂರ್ ಪ್ರಕಾಶ್ ಸ್ವಾಮೀಜಿ, ಶಂಕರಾದ್ ದೊಡ್ಡಿ, ಮಾಜಿ ಶಾಸಕ ಸೈಯದ್ ಜುಲ್ಫೇಕರ್ ಹಾಜ್ಮಿ, ವಿದ್ಯಾಸಾಗರ್ ಸಿಂಧೆ, ಅರವಿಂದ್ ಅರಳಿ, ಅಂಕುಶ್ ಗೋಖಲೆ, ವಿಜಯಕುಮಾರ್ ಕಡ್ಯಾಳ್, ಬಾಬು ಪಾಸ್ವಾನ್, ಶಿವಕುಮಾರ್ ನೀಲ್ಕಟ್ಟಿ, ಅರಹಂತ ಸಾವಳೆ ಸೇರಿದಂತೆ ದಲಿತ ಮುಖಂಡರು ಶೋಷಿತ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು.
डॉक्टर भीमराव अंबेडकर जो भारत को संविधान अर्पण किया, जो 68वां संविधान अर्पित जो कार्यक्रम संगठन तरफ से आयोजन किए हैं, चौकट मुखांतर ನಮ್ಮ ಹಕ್ಕುಗಳು ನೀಡಿರ್ತಕ್ಕಂಥ ಬಾಬಾ ಸಾಹೇಬರಿಗೆ ಪ್ರಣಾಮ ಹೇಳಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ दलित संगठने ಎಲ್ಲ पदाधिकारी बंधुಗಳಿಗೆ नानेಲ್ಲ नमस्कार। के बाद जाना पड़ते, लेकिन हम जो घर वाले हैं, घर वाले अपना जीवन किस तरीके से बिताना ये सोच सके आते हैं और जाते हैं। बदमाशी करके थोड़ा दिन ज्यादा रह सकते, लेकिन नहीं गया तो हकल तो सकते। हकलने के बाद घर अपना किस तरह चलना, अपना माता पिता किस तरह जीवन करना, भाई बंधु किस तरह जीवन करना, घर का सहूलत किस तरह होना, ये सोच वही सोचता जो घर चलाने वाला होता। हिंदुस्तान में बहुत से लोग थे नेता लोग, लेकिन सारे दुनिया के सारे भारत देश के सभी वासियों को सुख, रोटी, कपड़ा और मकान, उनका जिंदगी सुकून से जीना अगर कोई सोचा है तो एक अकेला वो था भीमराव अंबेडकर। ಔರ ಶಾಸಕ ಪ್ರಭು ಚವ್ಹಾಣ್ ಅವರು ಕಳೆದ ಒಂದು ವಾರದಿಂದ ವಿಧಾನಸಭೆ ಕ್ಷೇತ್ರಗಳ ಗ್ರಾಮ ಅಭಿವೃದ್ಧಿಗೆ ಗ್ರಾಮ ಸಂಚಾರ ಕೈಗೊಂಡಿದ್ದು ಸರ್ಕಾರಿ ಆಡಳಿತವೇ ಗ್ರಾಮಗಳಿಗೆ ಒಯ್ದಿರುವ ಸುದ್ದಿ ಇಲ್ಲಿದೆ ನೋಡಿ। ಬೆಳೆ ಹಾನಿ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರ ಪ್ರತಿ ಹೆಕ್ಟರ್ಗೆ 13,000 ರೂಪಾಯಿ ಬೆಳೆ ವಿಮೆಯನ್ನು ರೈತರ ಖಾತೆಗೆ ಜಮೆ ಮಾಡಲಿದೆ ಎಂದು ಶಾಸಕ ಪ್ರಭು ಚವ್ಹಾಣ್ ಅವರು ಗ್ರಾಮ ಸಂಚಾರದಲ್ಲಿ ರೈತರಿಗೆ ಆಶ್ವಾಸನೆ ನೀಡಿದರು। ಔರ ಶಾಸಕರಾದ ಪ್ರಭು ಚವ್ಹಾಣ್ ಬೋರಾಳ್, ತುಳಜಾಪುರ್, ಎಕ್ಲಾರ್, ಕೊಳ್ಳೂರು, ಬರ್ದಾಪುರ್, ಬೆಲ್ದಾಳ್, ಸುಂದನಾಳ್, ಉಜ್ನಿ, ಮೇಡಪಳ್ಳಿ ಮತ್ತು ಗುಡಪಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ದೂರುಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಒಂದು ವಾರದೊಳಗೆ ಇತ್ಯರ್ಥಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಆದೇಶಿಸಿದರು। ಬಿಜೆಪಿ ತಾಲೂಕಾಧ್ಯಕ್ಷ ಸತೀಶ್ ಪಾಟೀಲ್, ವಸಂತ್ ಬಿರಾದಾರ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಜಗನ್ನಾಥ್ ಮೂರ್ತಿ, ಆಹಾರ ಇಲಾಖೆಯ ರವಿ, ಪಾಂಡುರಂಗ್ ಸೂರ್ಯವಂಶಿ, ಪಂಡಿತ್ ಪಾಟೀಲ್, ಸಂಜೀವ್ ಕುಮಾರ್ ಮಾನ್ಕರಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮ ಸಂಚಾರ ಕಾರ್ಯಕ್ರಮದಲ್ಲಿ ಇದ್ದರು। ये सब हमारे गांव में होना तो पानी बोलो सर पहले 2 साल से हम वीडियो सब का है बोलो अब आपको बोलो क्या बोल रहे हैं, बोले नहीं बोले पूछो सर भैया अभी बहुत हां हाथ निकालो जिम में से बोलो ये मटेरियल दोनों बार एक मिनट भाई पूछता हूं ना अभी कभी अभी बोल रहे हैं बहुत दिन से नहीं है, क्या क्या करे बोलो। 2-3 बार जगह फाट निकल नहीं पानी मिला क्या हमको उसको नहीं पानी मिला क्या, फिर पंचायत में एक बार कंप्लेंट है पूरा सब लोगों का हम आगे क्या फायदा है अभी आगे आगे कैसा कब तक करेंगे ಏನ್ ಮಾಡಬೇಕು ಮತ್ತೆ ಅದೇ ಕಡೆಗೆ ಹಾಕಬೇಕಂದ್ರೆ ಅಪ್ರೂವಲ್ ಮಾಡ್ತಾನೆ ಹೇಳಿರಲ್ಲ ठीक है तो हो जाएगा पक्का 2 महीना एक बार तुमको दे दे 2 साल हो गए सर अरे ये कर दो बोलते 2 साल होना पूरा मेरे पास नहीं है तो तेरे पास आया सोयाबीन का डाला क्या हां डाले वो अभी आपके अकाउंट में केंद्र की ओर से 13,000 पर हेक्टर आने वाला है, कब तक हो जाएगा भाई जमा 26 जनवरी के बाद ये क्या अकाउंट में आने वाला है। हेक्टर को कितना सर, हेक्टर को 13,000 तो एकड़ को 5,000 6,000 ना। तो हमारे मोदी साहब कहते हैं कि किसानों के लिए और एक सॉइल हेल्थ कार्ड करके आपका जमीन टेस्ट करने के लिए कार्ड बनाए क्या आप लोग नहीं, किसके पास सर्वे हो गया ना उसका कार्ड बनाए चल रहा नहीं हुआ कार्ड ಆಗಿಲ್ಲ ನಮ್ಮ ನಾನು नहीं कहती पड़ती तो हमें तलाटी आता है क्या, तलाटी आता है यही है तलाटी कहाँ तलाटी आता है क्या तुम्हारे पीछे आता है गाँव में। उसके बाद में गाँव में हेल्थ वर्कर आता है क्या, हेल्थ वर्कर आता है नहीं आता कोई भी वो नहीं आया देखो आज नहीं आया। गाँव में आंगनवाड़ी है बच्चे छोटा होता है। उसके बाद में वेटरनरी डॉक्टर आता है गाँव में, वेटरनरी जानवर का नहीं आता नहीं एक दिन में एक हफ्ता में एक वीक में एक दिन आना है आप लोग, कौन सा दिन बोलो
डॉक्टर कौन है यहाँ पे आने वाले? ರಾಷ್ಟ್ರೀಯ ಬಸವದಳ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಮತ್ತು ಕರ್ನಾಟಕ ವಿಜಯ ಸೇನೆ ಇವರ ಸಂಯುಕ್ತ ಆಶ್ರಯದಲ್ಲಿ 68ನೇ ಗಣರಾಜ್ಯೋತ್ಸವದ ದಿನಾಚರಣೆ ಅಂಗವಾಗಿ ಸಂವಿಧಾನ ಕುರಿತು ವಿಚಾರಣಾ ಸಂಕಿರಣ ಕಾರ್ಯಕ್ರಮ ಬೀದರ್ನಲ್ಲಿ ನಡೆಯಿತು. ದೇಶಭಕ್ತಿ ಕುರಿತು ಮಾತನಾಡಿದರೆ ಸಾಲದು, ಅದನ್ನು ಪ್ರತಿಯೊಬ್ಬರು ಬದುಕಿನಲ್ಲಿ ರೂಢಿಸಿಕೊಳ್ಳಬೇಕು. ಪ್ರತಿಯೊಬ್ಬ ನಾಗರಿಕನ ಕಣಕಣದಲ್ಲಿ ದೇಶಭಕ್ತಿ, ದೇಶಪ್ರೇಮ ಉಕ್ಕಿ ಬರಬೇಕು. ದೇಶಕ್ಕಾಗಿ ದುಡಿಯುವ ಹುಮ್ಮಸ್ಸು ಯುವಕರಲ್ಲಿ ಬರಬೇಕು. ಆಗ ಭಾರತ ಬಲಿಷ್ಠವಾಗುತ್ತದೆ ಎಂದು ಯುವಕ ಮುಖಂಡ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಹೇಳಿದರು. ಈ ವೇಳೆ ಕನ್ನಡ ಪರ ಸಂಘಟನೆಯ ಭರತ್ನಾಗ್ ಕಾಂಬಳೆ ಮಾತನಾಡಿದರು. ಪೂಜ್ಯ ಬಸವಪ್ರಭು ಸ್ವಾಮಿಗಳು, ಪೂಜ್ಯ ಸತ್ಯದೇವಿ, ಡಾಕ್ಟರ್ ಆರ್.ಸಿ. ಆನಂದರಾವ್, ಅಮರ್ ಎರಳುಕರ್, ಡಾಕ್ಟರ್ ರಜನೀಶ್ ವಾಲಿ, ಬಸವರಾಜ್ ದೇಶಮುಖ್, ವಿರೂಪಾಕ್ಷ ಗಾದಗಿ, ಜಗದೀಶ್ ಬಿರಾದರ್, ವಿರ್ಶೆಟ್ಟಿ ಪಟ್ನೆ, ವಿಜಯಕುಮಾರ್ ಅಷ್ಟೂರೆ, ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಾಡಿಕೊಂಡಿದ್ದೀರಿ. ಇವತ್ತೊಂದು ಸಂವಿಧಾನ ಬಗ್ಗೆ ಕೊಟ್ಟು ಚರ್ಚೆ ಮಾಡಲು ಸಂವಿಧಾನ ಅಂತ ತಂಬತ್ತಿದ್ದಾರೆ, ಅದನ್ನು ಓದ್ತಾ ಇದ್ರಿ. ಅದರ ರಾಟಿಫಿಕೇಶನ್ಸ್ ಏನೇನಾಗಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಅದು 40 ವರ್ಷದ ಹಿಂದೆ ಇರ್ತಕ್ಕಂಥ ಸಂವಿಧಾನ. ವಿ ನೀಡ್ ಟು ಹ್ಯಾವ್ ಎ ಮಾಡಿಫಿಕೇಶನ್ ಇನ್ ಅವರ್ ಲೈಫ್. 40 ವರ್ಷದ ಹಿಂದೆ ನಮ್ಮ ಪರಿಸ್ಥಿತಿ ಬೇರೆ ಇತ್ತು. ಈಗ ಆಕ್ಟ್ಗೆ ಸಬ್ಯಾಕ್ಟ್ಗೆ ಈಗ ಇರ್ತಕ್ಕಂಥ ಪರಿಸ್ಥಿತಿ, ಈಗ ಇರ್ತಕ್ಕಂಥ ಪಾಪ್ಯುಲೇಷನ್, ಅವತ್ತು ಭಾರತದ ಪಾಪ್ಯುಲೇಷನ್ ಏನಿತ್ತು, ಇವತ್ತು ಭಾರತದ ಪಾಪ್ಯುಲೇಷನ್ ಏನಿದೆ. ಇವತ್ತು ಉದ್ಯೋಗ ಎಷ್ಟು ಮಕ್ಕಳಿಗೆ ಸಿಕ್ಕಿದೆ, ಇವತ್ತು ನಿರುದ್ಯೋಗಗಳು ಜನ ಇದ್ದಾರೆ. ದೇಶದ ಮೇಲೆ ರಾಜ್ಯೋತ್ಸವ ಮಾಡೋದ್ರಿಂದ, ಗಣರಾಜ್ಯೋತ್ಸವ ಮಾಡೋದ್ರಿಂದ ನಮಗೆ ದೇಶದ ಮೇಲೆ ಅಭಿಮಾನ ಬಂದು ಎರಡು ಬೆಳೆದಂಗಿನ ಬೆಳೆ ಮಾಡಿಕೊಂಡು, ಹೌದು ನಾನೊಂದು ಫ್ಲಾಗ್ ಹಾಕೊಂಡು ಆ ತರ ಇದ್ರೆ ಅದು ಗಣರಾಜ್ಯೋತ್ಸವಕ್ಕೂ ಸನ್ಮಾನ ಕೊಟ್ಟಂಗಲ್ಲ, ನಮಗೂ ಸನ್ಮಾನ ಕೊಟ್ಟಂಗಲ್ಲ. ಮುಖ್ಯವಾದ ನಾವು ನಮ್ಮ ದೇಶಕ್ಕಾಗಿ ನಮ್ಮ ಗುಣ, ನಾವು ಹೇಗೆ ಆಚರಣೆ ಮಾಡ್ತೀವಿ ಹಾಗೆ ನಮ್ಮ ಗುಣಗಳು ಆಗಿರ್ತೇವೆ. ನಾವು ನಿತ್ಯ ಜೀವನದಲ್ಲಿ ಈ ಮಾತೇನಕ್ಕೆ ಬರ್ತಾರೆ ಅಂದ್ರೆ, ವಾಲಿಮಾಮ ಅವ್ರು ನೋಡಿ ಬರ್ತಾರೆ. ಅವ್ರು ಬ್ರಾಹ್ಮಿ ಮಾರ್ಗದಲ್ಲಿ 3 ಕಾಲಿಗೆ ಎತ್ತಿ ಆ ಸಮಯದಲ್ಲಿ ಎತ್ತಿ ಅವ್ರ ಜೀವನ ನಡೆಸ್ತಾರೆ. ನಾವು ಬರೀ ಮಾತಾಡೋದೇ ಆಗೋದಿಲ್ಲ. ನಾವು ದೇಶಭಕ್ತಿ ಅಂತಂದ್ರೆ ದೇಶಭಕ್ತಿ ಹೇಗೆ ಆಗ್ತದೆ? ನಮ್ಮ ಅಕ್ಕಪಕ್ಕ ಮನೆ ದೇಶದಲ್ಲಿ ಏನು ಕುಂದುಕೊರತೆಗಳಿದೆ, ಈಗ ಆಗ್ತಕ್ಕಂಥ ಪರಿಸ್ಥಿತಿ ಏನಿದೆ ದೇಶದಲ್ಲಿ. ಕರ್ನಾಟಕ ವಿಜಯ ಸೇನೆಯ ರಾಜ್ಯೋಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಜಯಕುಮಾರ್ ಅಷ್ಟೇ ಅವರ 38ನೇ ಹುಟ್ಟುಹಬ್ಬದ ಅಂಗವಾಗಿ ಬೀದರ್ ಜಿಲ್ಲೆಯಲ್ಲಿ ಬಸವ ಮಂಟಪ ಅನಾಥ ಮಕ್ಕಳಲ್ಲಿ ಹೊದಿಕೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಅನಾಥ ಮಕ್ಕಳಿಗೆ ಹೊದಿಕೆಗಳನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಭಾಗಿಯಾದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಕಾರ್ಯಕರ್ತರು ಹಾಗೂ ಕರ್ನಾಟಕ ವಿಜಯ ಸೇನೆಯ ಎಲ್ಲ ಪದಾಧಿಕಾರಿಗಳನ್ನು ಸೇರಿ ಇವತ್ತು ಕರ್ನಾಟಕ ವಿಜಯ ಸೇನೆಯ ರಾಜ್ಯೋಪಾಧ್ಯಕ್ಷರಾದಂಥ ವಿಜಯಕುಮಾರ್ ಅಷ್ಟೇ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ. ಅದಕ್ಕೆ ಎಲ್ಲ ನನ್ನ ಪದಾಧಿಕಾರಿಗಳಲ್ಲಿ ಹಾಗೂ ಬೀದರ್ ಜನತೆಯಲ್ಲಿ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೂ ಇವತ್ತು ಈ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್ ನಂತರ ಸುದ್ದಿ ಮುಂದುವರೆಯೋದು.
ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್ ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲ್ಯಾಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ನಲ್ಲಿ ಜನವರಿ 26ರಿಂದ ಫೆಬ್ರವರಿ 2ರವರೆಗೆ ಏರ್ಪಡಿಸಿದ ಅಡುಗೆ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಯುವ ಮುಖಂಡ ಸೂರ್ಯಕಾಂತ್ ನಾಗಮರ್ಪಳ್ಳಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತ ಚಾಲನೆ ನೀಡಿದರು. ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಹಿಳೆಯರು ತರಹೇವಾರಿ ಅಡುಗೆಗಳನ್ನು ಮಾಡುವುದು ಕಲಿಯಬಹುದು. ಅದನ್ನು ಕಲಿತು ಮೊದಲು ಮನೆಯಲ್ಲಿರುವ ಗಂಡಸರ ಮೇಲೆ ಪ್ರಯೋಗ ಮಾಡುತ್ತಾರೆ. ಆರೋಗ್ಯ ಉತ್ತಮವಾಗಿರಬೇಕಾದರೆ ಆಹಾರ ಒಳ್ಳೆಯದಾಗಿರಬೇಕು, ಸಾತ್ವಿಕ ಆಹಾರ ಸೇವಿಸಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ರ ಶೆಟ್ಟಿ ಹೇಳಿದರು. ಅಡುಗೆ ಸ್ಪರ್ಧೆಯಿಂದ ಮಹಿಳೆಯರಿಗೆ ಉತ್ತಮ ಅಡುಗೆ ಮಾಡಲು ಆತ್ಮಸ್ಥೈರ್ಯ ದೊರೆಯುತ್ತದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಹಿಳೆಯರು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಾಗಿದೆ ಎಂದು ಸಮಾಜ ಸೇವಕ ಶಿವಯ್ಯ ಸ್ವಾಮಿಯವರು ಅಡುಗೆ ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು. ಬೀದರ್ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಹೈದರಾಬಾದ್, ಕಲಬುರಗಿ, ಬೀದರ್, ಭಾಲ್ಕಿ ಸೇರಿದಂತೆ ವಿವಿಧ ನಗರದ ಮಹಾನಗರಗಳಿಂದ 150 ಮಹಿಳೆಯರು ಭಾಗವಹಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ 4 ಸುತ್ತುಗಳಿಗೆ ಒಂದು ಸ್ಪರ್ಧೆ ಆಯೋಜನೆ ಆಶೆ ಎಂದು ಹೇಳಿದರು. ಈ ಕಾರ್ಯಕ್ರಮದಿಂದ ನಿಮಗೇನು ಲಾಭ ಆಯಿತು ಬಿಡ್ತಾ ಗೊತ್ತಿಲ್ಲ, ಬಟ್ ನಮ್ಮ ಗಂಡು ಮಕ್ಕಳಿಗಂತೂ ಒಂದಿಷ್ಟು ಲಾಭ ಆಯಿತು ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಆರೋಗ್ಯದ ಕೊರತೆ ಬಹಳ ಇದೆ. ಸ್ನೇಹಿತ ಜಗದೀಶ್ ಹೋಗ್ಬಿಟ್ಟು ನಾನು ಯಾಕಂದ್ರೆ ಜಗದೀಶ್ ಇಲ್ಲೇನ ನಾನು ಇಲ್ಲೇ ಇದ್ದೀನಿ. ಅವ್ನು ಏನೇನು ತಿಂತಾರೋ ಅಷ್ಟು ಡುಮ್ಮಾಗಿದ್ದ ನಾವಿಲ್ಲಿ ಹೀಗೆ ಹೊಡ್ಕೊಂಡಿದ್ದೇವೆ. ಈ ಸಾರಿ ನಾವು ಜೀವಿಸ್ಕೊಂತಾರಲ್ಲ, ಬಹುಶಃ ಏನು ನಮ್ಮ ಆರೋಗ್ಯ ಚೆನ್ನಾಗಿರ್ತದ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಇಲ್ಲಿ ಏನು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ, 10 ಸಲ ಟ್ರೈ ಮಾಡ್ಕೊಂಡು ಊಟ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮತ್ ಬಹಳ ಸಲ ಪ್ರಯೋಗ ನಮ್ದೆಲ್ಲ ಹೆಣ್ಮಕ್ಳು ಗಂಡನ ಮೇಲೆ ಮಾಡಿರ್ತಾರೆ. ಅಡಿಗೆ ಮಾಡಿದ ತಕ್ಷಣ ನೋಡಿದ್ರಿ ಹೆಂಗೆ ನೋಡಿ ನೀವು ಹೇಳ್ರಿ ಅಂತೇಳಿ ಅದನ್ನ ಅವಾಗ ಹೇಳ್ಬೇಕು. ಉಪ್ಪು ಸರಿ ಇಲ್ಲ ಅಂದ್ರೆ ಅವ್ರು ಒಂಚೂರು ಉಪ್ಪು ಹಾಕೊಂಡು ತಾವು ಊಟ ಮಾಡಿರ್ತಾರೆ, ಖಾರ ಕಮ್ಮಿ ಮತ್ತೆ ಆಮೇಲೆ ಅವ್ರು ಹಾಕೊಂಡಿರ್ತಾರೆ. ಬಹುಶಃ ಇಂಥ ಸ್ಪರ್ಧೆಗಳು ಒಂದಿಟ್ಟು ಜಾಸ್ತಿ ಅದ. ಒಂದಿಟ್ಟು ಆಸ್ಪತ್ರೆಗೆ ಹೋಗೋದಕ್ಕೆ ಕೊರತೆ ಒಂದಿಷ್ಟು ಕಮ್ಮಿ ಇರ್ತದ ಅಂತೇಳಿ ನಾನು ಭಾವಿಸಿದ್ದೀನಿ. ಜೊತೆ ಇರುವಂತ ಮಹಿಳೆಯರ ಆತ್ಮಸ್ಥೈರ್ಯ, ಯಾಕಂದ್ರೆ ನಾವು ಜೆಂಟ್ಸ್ ಆಗಿ ಬೇರೆ ಏನೇನೋ ನಾವು ಚಾಲೆಂಜ್ ತಗೊಂಡು ಇವೆಂಟ್ಸ್ ಮಾಡಬಹುದು, ಬಟ್ ಒಬ್ಬ ಮಹಿಳೆಯರಾಗಿ ಕುಕಿಂಗ್ನಲ್ಲಿ ಬಹಳ ಉತ್ತಮ ಸಾಧನೆ ಮಾಡಿ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡಿದ್ರು. ಅವ್ರು ಮುಂಬರುವ ದಿನಗಳಲ್ಲಿ ಬಹುಶಃ ಅವ್ರೇನಾದ್ರು ರಾಜ್ಯ ಮಟ್ಟದ ಕಾರ್ಯಕ್ರಮ ಬೀದರ್ನಲ್ಲಿ ಮಾಡ್ತಾರೆ ಅಂದ್ರೆ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ. ಯಾಕಂದ್ರೆ ಅವ್ರ ಕೇಂದ್ರ ಸಚಿವರು ಸ್ವತಃ ಕೂಡ ನನ್ನ ಸ್ನೇಹಿತರಾಗಿದ್ದಾರೆ, ಅವರು ಕೂಡ ನನ್ನ ಜೊತೆ ಹೋರಾಡಿಲ್ಲ. ಅವ್ರಿಗೆ ಕಸ್ಕೊಂಡು ಬಂದು ಬೀದರ್ನಲ್ಲಿ ಬಹುಶಃ ಯಾಕಂದ್ರೆ ಒಂದು ರಾಜ್ಯ ಮಟ್ಟದ ಒಂದು ಕಾಂಪಿಟೇಷನ್ ಮಾಡೋದಕ್ಕೆ ಸಹಾಯ ಬೇಕು, ನಾವೆಲ್ಲರೂ ಕೂಡ ಸದಾ ಸಿಗ್ತಿರ್ತೀವಿ. ಜೊತೆ ವಿಶೇಷವಾಗಿ ಇವತ್ತ ಯಾವುದೇ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಂದ್ರೆ ಲಾಸ್ಟಿಗೆ ಯಾರು ಊಟ ಮಾಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವು ಇದಕ್ಕೆ ಎಷ್ಟೇ ದೊಡ್ಡದಾಗಲಿ ಎಷ್ಟೇ ಜನ ಬರಲಿ ಯಾರೇ ಹೋಗ್ಲಿ, ಮತ್ತೆ ಎಷ್ಟು ಊಟ ಎಷ್ಟು ಚೆನ್ನಾಗಿ ಹಾಕಿದ್ರೆ ಎಷ್ಟು ಬಡಿಸೋದು ಚೆನ್ನಾಗಿ ಅಂತಂದ್ರೆ ಅವಾಗ ಸಕ್ಸಸ್ ಆಯ್ತದೆ. ಸೊ ಅಂದ್ರೆ ನಾವು ಯಾವತ್ತು ಮನುಷ್ಯ ಇವತ್ತು ಯಾವ್ದಾದ್ರು ಸಾಕು ನಮಗಂತ ಹೇಳಂತ ವಸ್ತು ಇದ್ರೆ ಅದು ಊಟ ಅದ. सबको नमस्कार। यहाँ पे आने के लिए बहुत सारा धन्यवाद। मेरा नाम आशा है, मैं मास्टर शेफ़ की ऑर्गेनाइज़र हूँ। ये इवेंट बीदर में पहली बार पार्टिसिपेट किया जा रहा है, ये पहली बार कंपटीशन ऑर्गेनाइज हो रहा है और मैं और मेरा टीम यहाँ के ऑर्गेनाइज़र है। हमें सपोर्ट के लिए क्रिएटिव फाउंडेशन हमारा सपोर्ट ऑर्गेनाइजेशन है। यहाँ पे बहुत दूर दूर से पार्टिसिपेंट्स आए हुए हैं, हैदराबाद, गुलबर्गा, भाल्की, बीदर, हर जगह से पार्टिसिपेंट्स आए हैं। यहाँ पे 150 से ज़्यादा पार्टिसिपेंट्स हैं और हमारे जो जजेस हैं दे आर फ्रॉम ताज ग्रुप ऑफ होटल्स और रेडिसन्स होटल्स एंड हमारे ब्लू फॉक्स होटल से आए हुए हैं, हु वर्कड प्रीवियसली विथ वेरी बिग इंटरनेशनल कंपनीज. आई एम वेरी प्लेजर एंड ऑनर टू हैव देम हियर एंड थैंक यू सो मच फॉर ऑल यू पीपल और व्यूअर्स एंड ऑडियंस फॉर सपोर्टिंग. थैंक यू.
ये कुकिंग कंपटीशन है, दिस इज़ प्योरली अ कुकिंग कंपटीशन। इसमें 4 राउंड्स रहेंगे। आज 26 जनवरी को हमारा इनॉग्रेशन है और हमारा इवेंट 2 फरवरी तक चलेगा। 2 फरवरी हमारा फाइनल राउंड रहेगा, टेलीकास्ट रहेगा। तो उस दिन यू ऑल आर वेलकम फॉर आवर ग्रैंड फिनाले। यहाँ पे जितने भी पार्टिसिपेंट, हमारे फर्स्ट विनर को 21,000 रुपीज़ प्राइज़ मनी दिया जाएगा, सेकेंड विनर को 8,000 रुपीज़ और थर्ड रनर अप को 4,000 रुपीज़ का प्राइज़ मनी दिया जाएगा। ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ 68ನೇ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪೌರಾಡಳಿತ, ಸಾರ್ವಜನಿಕ ಉದ್ದಿಮೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಖಾಜಿ ಅರ್ಷದ್ ಅಲಿ, ಶಾಸಕ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್, ಮಾಜಿ ಸಂಸದ ನರಸಿಂಗರಾವ್ ಸೂರ್ಯವಂಶಿ, ಅಬ್ದುಲ್ ಸತ್ತಾರ್, ಅರವಿಂದ್ ಅರಳಿ, ಗುರಮ್ಮ ಸಿದ್ದರೆಡ್ಡಿ, ಶಾಂತಲಿಂಗ್ ಸಾವಳಗಿ, ಶಾಹೀನ್ ಪಟೇಲ್, ಚಂದ್ರಕಾಂತ್ ಹೆಪ್ಪಳಗಾಂವ್, ಅಶೋಕ್ ಚೌಹಾಣ್, ಇರ್ಷಾದ್ ಪೈಲ್ವಾನ್ ಮತ್ತು ರಾಜಶೇಖರ್ ಪಾಟೀಲ್ ಅಷ್ಟೂರ್ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು, ನಾಯಕರು, ಹಿರಿಯ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. राष्ट्र ध्वज को सलूट करो, राष्ट्र गीत शुरू करो। जन गण मन अधिनायक जय हे भारत भाग्य सिंध गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा में जागे तब शुभ आशीष मागे। जन गण मंगलदायक जय हे भारत भाग्य विधाता जय हे जय हे जय हे जय 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 हे। बोलो भारत माता की मातरम। ಕೊನೆಯಲ್ಲಿ ಮುಖ್ಯಾಂಶಗಳು. ದಲಿತ ಸಂಘಟನೆಗಳ ಒಕ್ಕೂಟದಿಂದ ಗಣರಾಜ್ಯೋತ್ಸವದ ಅಂಗವಾಗಿ ನಗರದಲ್ಲಿ ಶೋಷಿತರ ಬೃಹತ್ ಸಮಾವೇಶ. ಕೇಂದ್ರದಿಂದ ಪ್ರತಿ ಹೆಕ್ಟರ್ಗೆ 13,000 ರೂಪಾಯಿ ಬೆಳೆ ವಿಮೆ ಪರಿಹಾರ. ಅವರ ಶಾಸಕ ಪ್ರಭು ಚವ್ಹಾಣ್. 68ನೇ ಗಣರಾಜ್ಯೋತ್ಸವದ ದಿನಾಚರಣೆ ಅಂಗವಾಗಿ ಸಂವಿಧಾನ ಕುರಿತು ವಿಚಾರಣಾ ಸಂಕಿರಣ ಕಾರ್ಯಕ್ರಮ. ಅಡುಗೆ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರಿಂದ ಚಾಲನೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ರಾಷ್ಟ್ರ ಧ್ವಜಾರೋಹಣ. ಇಲ್ಲಿವರೆಗೂ ಸುದ್ದಿ ನೀಡಿದ ನಾನು ಸತೀಶ್ ಕುಮಾರ್ ಬಿರಾದರ್. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗಿ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್,
ಡಿಜಿಟಲ್ ಎಕ್ಸ್ರೇ ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದಿಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880 966 842.